ಇವಾಗ ಮಿಕ್ಸಿ ಅನ್ನೋದ ತಕ್ಷಣ ಕರೆಂಟ್ ಹೋಗುತ್ತೆ, ಮತ್ತೆ ಮಿಕ್ಸಿ ಆಫ್ ಆದ ತಕ್ಷಣ ಬರುತ್ತೆ ನೋಡಿ. ಕೈ ಎರಡು ಇಲ್ಲೇ ಇದೆ. ಹಾಯ್ ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನದು ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇದು ಶುಕ್ರವಾರ. ಸೊ 3-4 ದಿನದಿಂದ ಯಾವುದೇ ವ್ಲಾಗ್ನ ಮಾಡಲಿಲ್ಲ. ಭಾನುವಾರ ಕಳೆದ್ಮೇಲೆ ಯಾವುದೇ ವ್ಲಾಗ್ನ ಮಾಡಲಿಲ್ಲ. ಒಂದು ಕಾರಣ ಏನು ಅಂತಂದರೆ ನನ್ನ ಮಗಳಿಗೆ ಹುಷಾರಿರಲಿಲ್ಲ. ತುಂಬಾ ಶೀತ, ಕೆಮ್ಮು, ಜ್ವರ ಎಲ್ಲ ಇತ್ತು. ನನಗೆ ಮಕ್ಕಳಿಗೆ ಹುಷಾರಿಲ್ಲ, ಈ ಯಜಮಾನ್ರಿಗೆ ಹುಷಾರಿಲ್ಲ ಅಂತ ಅಂದರೆ ಮೈಂಡೇ ಓಡಲ್ಲ. ಸೊ ವೀಡಿಯೋ ಮಾಡಬೇಕು ಅಂತ ಒಂದ್ಸಲ ಏನು ಒಂದ್ಸಲ ಫಸ್ಟ್ ಅವ್ರಿಗೆ ಆರಾಮಾಗಬೇಕು. ಇನ್ನು ನೆಕ್ಸ್ಟ್ ಇನ್ನೊಂದು ಕಾರಣ ಏನು ಅಂತಂದರೆ ಟೆಸ್ಟ್ ಇತ್ತು ಮಕ್ಕಳಿಗೆ, ಫಸ್ಟ್ ಟೆಸ್ಟ್ ಇತ್ತು. ಸೊ ಇವತ್ತು ಲಾಸ್ಟ್ ಟೆಸ್ಟ್ ಇದೆ. ಸ್ವಲ್ಪ ಮಕ್ಕಳನ್ನ ಬೇಗ ಹಬ್ಬಿಸಿ ಅವ್ರಿಗೆ ಸ್ವಲ್ಪ ವರ್ಕ್ ಮಾಡಿಸಿ ಕಳಿಸ್ತಾ ಇದೆ. ಸೊ ಹಾಗಾಗಿ ಯಾವುದೇ ಒಂದು ವೀಡಿಯೋನೂ ಕೂಡ ನಾನು ಮಾಡ್ಕೊಂಡಿರಲಿಲ್ಲ. ಸೊ ಇವತ್ತು ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಅಜ್ಜಿ ಹಬ್ಬ. ಸೊ ನಮ್ಮ ದಾವಣಗೆರೆಯಲ್ಲಿ ಈ ಆಷಾಢ ಸ್ಟಾರ್ಟ್ ಆಯಿತು ಅಂತಂದರೆ 4 ವಾರನೂ ಕೂಡ ಒಬ್ಬೊಬ್ಬರು ಒಂದೊಂದು ದಿನ ಅಜ್ಜಿ ಹಬ್ಬ ಅಂತ ಹೇಳಿ ಮಾಡ್ತಾರೆ. ಹಳ್ಳಿ ಕಡೆಯಲ್ಲೆಲ್ಲ ಒಂದೇ ದಿನ ಆಚರಿಸ್ತಾರೆ. ಯಾಕೆ ಅಂತಂದರೆ ಹಳ್ಳಿ ಕಡೆ ಸಾರ ಹಾಕೋದು ಅಂತ ಹೇಳ್ತಾರಲ್ಲ. ಸೊ ಆ ಥರ ಸಾರ ಹಾಕಿರ್ತಾರೆ, ಒಂದೇ ದಿನ ಮಾಡಬೇಕು ಅಂಥೇಳಿ. ಆ ಪ್ರಕಾರ ಹಳ್ಳಿಗಳಲ್ಲಿ ಒಂದಿನ ಮಾಡ್ತಾರೆ. ಬಟ್ ಸಿಟಿ ಜನ ಅವರವರ ಆಚಾರ ಹೇಗೆ ನಡ್ಕೊಂಡು ಬಂದಿರುತ್ತೋ ಹಾಗೆ ಮಾಡ್ತಾರೆ. ಅಂದರೆ ಈ 4 ವಾರದಲ್ಲಿ, ಅಂದರೆ ಆಷಾಢದಲ್ಲಿ ಬರುವಂಥ 4 ಶುಕ್ರವಾರದಲ್ಲಿ ಕೆಲವೊಬ್ಬರು ಅಮಾವಾಸ್ಯೆ ಒಳಗಡೆ, ಅಂದರೆ ಫಸ್ಟ್ನೇ ಶುಕ್ರವಾರ, 2ನೇ ಶುಕ್ರವಾರ ಮಾಡ್ತಾರೆ. ಇನ್ನು ಕೆಲವರು ಹುಣ್ಣಿಮೆ ಕಳೆದ ಮೇಲೆ ಬರುವಂಥ 3ನೇ ಶುಕ್ರವಾರ ಅಥವಾ 4ನೇ ಶುಕ್ರವಾರನೂ ಕೂಡ ಮಾಡ್ತಾರೆ. ನಾವು ಬಂದ್ಬಿಟ್ಟು ಹುಣ್ಣಿಮೆ ಕಳೆದ ಮೇಲೆ 3ನೇ ಶುಕ್ರವಾರ ಅಥವಾ 4ನೇ ಶುಕ್ರವಾರ ಮಾಡ್ತೀವಿ. ಹಾಗಾಗಿ ಇವತ್ತು ನಮ್ಮ ಮನೇಲಿ ಅಜ್ಜಿ ಹಬ್ಬನ ಮಾಡ್ತಾಯಿದ್ದೀವಿ. ಈ ಅಜ್ಜಿ ಹಬ್ಬನ ಮಾಡೋ ಉದ್ದೇಶ ಏನು ಅಂತಂದರೆ, ಹಿಂದಿನ ಕಾಲದಲ್ಲಿ ತುಂಬ ಜನರಿಗೆ ಅಮ್ಮ ಆ ಥರದ್ದೆಲ್ಲ ಕಾಣಿಸ್ಕೊಳ್ತಾ ಇತ್ತು. ಸೊ ಇವಾಗ ತುಂಬ ಕಡಿಮೆ ಅದು. ಬಟ್ ಹಿಂದೆ ಎಲ್ಲ ತುಂಬ ಆ ಥರ ಕಾಣಿಸ್ಕೊಳ್ತಾ ಇತ್ತು. ಅಮ್ಮ ಬರೋದು, ಸಿಡುಬಾಗಿರ್ಬೋದು, ಈ ಥರ ಎಲ್ಲ ತುಂಬ ಕಾಣಿಸ್ಕೊಳ್ತಾ ಇತ್ತು. ಅವಕ್ಕೆಲ್ಲ ಮನೆ ಮದ್ದು ಮಾಡ್ತಾಯಿದ್ರು. ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಅದಕ್ಕೆ ಕಾರಣ ಈ ಅಜ್ಜಿ ಹಬ್ಬನೂ ಕೂಡ ಇರ್ಬೋದು. ಅವಾಗೆಲ್ಲ ಈ ಅಜ್ಜಿ ಹಬ್ಬ ಮಾಡೋದ್ರಿಂದ ಆ ಥರದ್ದೆಲ್ಲ ಬರೋದಿಲ್ಲ. ಸೊ ಆಷಾಢ ಮಾಸದಲ್ಲಿ ಈ ಅಜ್ಜಿ ಹಬ್ಬನ ಮಾಡಬೇಕು ಅಂತ ಹೇಳಿ ಮಾಡ್ತಾರೆ. ಇದು ಅಂತ ಏನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಒರೆಸ್ಕೊಂಡು ಮಾಡ್ಕೊಳ್ಳೋವಂಥ ಹಬ್ಬ ಅಲ್ಲ. ಸೊ ಅಡುಗೆ ಮನೆ ಒಂದು ಕ್ಲೀನಾಗಿರಬೇಕು. ನಾವು ಮಾಡೋ ಅಡುಗೆ ಹತ್ತಿರ ಎಂಜಿಲ ಆ ಥರ ಎಲ್ಲ ಏನೂ ಮಾಡಬಾರ್ದು. ಹಾಗಾಗಿ ನೋಡಿ, ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿರೋ ಪಾತ್ರೆಗಳನ್ನೆಲ್ಲ ತೆಗೆದುಬಿಟ್ಟು ಸಿಂಕಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಪಾತ್ರೆ ಎಲ್ಲ ತೊಳ್ಕೊಂಡು ಅಡುಗೆ ಮನೆ ಒಂದು ರೌಂಡ್ ಕ್ಲೀನ್ ಮಾಡ್ಕೊತೀನಿ. ಏನು ಅಂತಂದರೆ ಗ್ಯಾಸ್ ಕಟ್ಟೆ, ಗ್ಯಾಸ್ ಒಲೆ ಆ ಥರದಷ್ಟು ಕ್ಲೀನ್ ಮಾಡಿಕೊಂಡ್ರೆ ಸಾಕು. ಇಷ್ಟು ಕ್ಲೀನ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇನ್ನು ಮಡಿ ನೀರನ್ನ ತುಂಬಿಟ್ಕೋಬೇಕು. ಹಾಗಾಗಿ ಅದನ್ನು ಕೂಡ ಪಾತ್ರೆ ತೊಳ್ಕೊಂಡು, ನೀರಿಂದು ಸಹ ಪಾತ್ರೆ ತೊಳ್ಕೊಂಡು ಅದನ್ನು ಕೂಡ ತುಂಬಿಟ್ಕೊಳ್ತೀನಿ. ಇನ್ನು ನಮ್ಮದು ಮಿಕ್ಕಿರೋ ಅಡುಗೆ ಏನೆಲ್ಲ ಇತ್ತು ಅದನ್ನು ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಸೊ ಇದನ್ನು ಅಡುಗೆ ಮನೇಲಿ ಇಡೋ ಹಾಗಿಲ್ಲ, ಇಲ್ಲೇ ಊಟ ಮಾಡಬೇಕು. ಇಲ್ಲಿಂದ ಹೊರಗಡೆನೇ ತೊಗೊಂಡೋಗಿ ಪಾತ್ರೆ ತೊಳ್ಕೊಬೇಕು. ಹಾಗಾಗಿ ಅದನ್ನೆಲ್ಲ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಇನ್ನು ಮಧ್ಯಾಹ್ನದ ಅಡುಗೆನೂ ಕೂಡ ರೆಡಿ ಇದೆ. ರೈಸ್ ಇದೆ, ಸಾಂಬಾರಿತ್ತು, ಸ್ವಲ್ಪ ಚಿತ್ರಾನ್ನದ ಗೊಜ್ಜಿದೆ, ಪುಳಿಯೋಗರೆ ಗೊಜ್ಜಿದೆ, 2 ಟೈಪ್ ಉಪ್ಪಿನಕಾಯಿ ಇದೆ. ಸೊ ಇಷ್ಟಿದೆ. ನಮ್ಮ ಮನೇಲಿ ಹೇಗೆ ಅಂತಂದರೆ, ಇವತ್ತು ಚಿತ್ರಾನ್ನ ಮಾಡಿದ್ದೀವಿ ಅಂತಂದರೆ ನೆಕ್ಸ್ಟ್ ಡೇ ಪುಳಿಯೋಗರೆ ಮಾಡಲೇಬೇಕು. ಅಥವಾ ಇವತ್ತು ಪುಳಿಯೋಗರೆ ಮಾಡಿದ್ದೀವಿ ಅಂತಂದರೆ ನೆಕ್ಸ್ಟ್ ಡೇ ನಾವು ಚಿತ್ರಾನ್ನ ಮಾಡಲೇಬೇಕು. ಕಾರಣ ಇಷ್ಟೇ ಸ್ನೇಹಿತರೆ. ಸೊ ಒಬ್ಬರಿಗೆ ಚಿತ್ರಾನ್ನ ಅಂದರೆ ತುಂಬ ಇಷ್ಟ, ಇನ್ನೊಬ್ಬರಿಗೆ ಪುಳಿಯೋಗರೆ ಅಂದರೆ ತುಂಬ ಇಷ್ಟ. ಫಸ್ಟ್ ಡೇ ಚಿತ್ರಾನ್ನ ಮಾಡಿದ್ವಿ ಅಂತಂದರೆ, ಸೊ ಅವಳು ಕೇಳಿದ್ದು ಮಾಡಿದ್ಯಲ್ವಾ, ಇವತ್ತು ನಾನು ಕೇಳಿದ್ದು ಮಾಡಿಕೊಡು ಪುಳಿಯೋಗರೆ ಅಂತ ರೂಲ್ಸ್ ಎಲ್ಲ ಹಾಕ್ತಾ ಇರ್ತಾರೆ. ಸೊ ಹಂಗಾಗಿ ಸ್ನೇಹಿತರೆ, ನಾನಿವಾಗ ಪಾತ್ರೆ ಎಲ್ಲ ತೊಳ್ಕೊಂಡು, ಕಸ ಗುಡಿಸ್ಕೊಂಡು, ನೆಲ ಒರೆಸ್ಕೊಂಡು, ಆನಂತರ ನಾನು ಸ್ನಾನ ಮುಗಿಸ್ಕೊಂಬಂದು ಅಡುಗೆನ ಸ್ಟಾರ್ಟ್ ಮಾಡ್ತೀನಿ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ಸೊ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡಿ ಪೂಜೆ ಮಾಡಿದ್ದಾಯಿತು. ಹಾಗೆ ಅಡುಗೆನೂ ಕೂಡ ಸ್ಟಾರ್ಟ್ ಮಾಡಿದ್ದಾಯಿತು. ಹಾಗೆ ಅಕ್ವಾಗಾರ್ಡ್ದು ನೀರು ಆನ್ ಮಾಡ್ಕೊಂಡಿದ್ದೀನಿ. ಸೊ ಸೌಂಡ್ ಬರ್ತಾ ಇದೆ, ಅದನ್ನ ಇಗ್ನೋರ್ ಮಾಡಿ. ಓಕೆ, ಸೊ ಈಗ ನೋಡಿ ಅಡುಗೆ ಬಂದುಬಿಟ್ಟು ಏನೇನಾಯಿತು ಅಂತ ನೋಡೋಣ. ಸ್ನೇಹಿತರೆ, ಇವಾಗ ನಾನು ಬೇಳೆ ಬೇಯಿಸ್ಬಿಟ್ಟು ಬೆಲ್ಲನ ಕುಡಿಸ್ತಾ ಇದ್ದೀನಿ. ನಾನು ಡೈರೆಕ್ಟ್ ಬೆಲ್ಲ ಹಾಕ್ಕೊತೀನಿ. ನಾನು ಇದನ್ನು ಕರಗಿಸಿ ಏನು ಹಾಕೋದಿಲ್ಲ. ನಾವು ಯೂಸ್ ಮಾಡೋ ಬೆಲ್ಲ ಬಂದುಬಿಟ್ಟು ಇಲ್ಲಿ ನೀವು ನೋಡ್ತಾ ಇರ್ಬೋದು, ಜೀತಾ ಕೋಲಾಪುರಿ ಜಾಗ್ರಿ ಅಂತ ಇದೆ. ಸೊ ಈ ಬೆಲ್ಲ ಬಂದುಬಿಟ್ಟು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅಂದರೆ ಮಾಮೂಲಿ ಬೆಲ್ಲ, ಈ ಕುಡಿಕೆ ಬೆಲ್ಲ ಮತ್ತು ಉಂಡೆ ಬೆಲ್ಲ ಎಲ್ಲ ಯೂಸ್ ಮಾಡ್ತೇವಲ್ಲ, ಅದಕ್ಕಿಂತ ಸ್ವಲ್ಪ ಸ್ಟ್ರಾಂಗೇ ಇರುತ್ತೆ. ಈ ರೀತಿ 1 kg ಪ್ಯಾಕೆಟ್ ಇರುತ್ತೆ. ಇನ್ನೊಂದು ಇದ್ರದ್ದು ಬೆಸ್ಟ್ ನನಗೆ ತುಂಬ ಇಷ್ಟ ಆಗೋದು ಏನು ಅಂತಂದರೆ, ಇದನ್ನು ಸೋಚೋ ಅವಶ್ಯಕತೆ ಇಲ್ಲ. ಅಂದರೆ ಇದರಲ್ಲಿ ಕಲ್ಲು ಕಡ್ಡಿ ಆ ಥರ ಏನೇನೂ ಇರೋಲ್ಲ. ತುಂಬಾ ಚೆನ್ನಾಗಿರುತ್ತೆ ಇದು ಬೆಲ್ಲ.
ಈ ಥರದ ಬೆಲ್ಲ ನಾವು ಯಾಕೆ ಮನೆಗೆ ತರ್ತೀವಿ ಅಂತಂದರೆ ನಮ್ಮ ಮನೇಲಿ ನಮ್ಮ ಮನೆಯವರಾಗಿರ್ಬೋದು ಮತ್ತು ನನ್ನ ಮಕ್ಕಳಾಗಿರ್ಬೋದು ಬೆಲ್ಲ ಮತ್ತು ಶೇಂಗಾ ಜಾಸ್ತಿ ತಿಂತಿರ್ತಾರೆ. ನೀವು ನೋಡ್ತಿರ್ತೀರ ಮತ್ತು ಸುಮಾರು ವೀಡಿಯೋದಲ್ಲಿ ಕೂಡ ನಾನು ಹೇಳ್ತಿರ್ತೀನಿ. ಸೊ ಹಾಗಾಗಿ ನಾವು ಈ ಥರ ಬೆಲ್ಲ ತರ್ತೀವಿ. ಕಲ್ಲು ಕಡ್ಡಿ ಆ ಥರ ಏನೂ ಇಲ್ಲದೆ ಇರೋ ಬೆಲ್ಲ ತರೋದ್ರಿಂದ ಅದನ್ನು ನಾನು ಡೈರೆಕ್ಟ್ ಹಾಕ್ತೀನಿ. ಹಾಗೆ ಸ್ನೇಹಿತರೆ, ಈ ಬೆಲ್ಲ ನಾವು ರಾಣೆಬೆನ್ನೂರಲ್ಲಿ ತಂದಿದ್ದು. ನನಗೆ ರೆಗ್ಯುಲರಾಗಿ ನಾವು ದಾವಣಗೆರೆಯಲ್ಲಿ 1-2 ಶಾಪಲ್ಲಿ ನಾವು ರೆಗ್ಯುಲರಾಗಿ ರೇಷನ್ ತರ್ತಿದ್ವಲ್ಲ, ಸೊ ಆ ಅಂಗಡಿಯಲ್ಲಿ ನಾವು ಈ ಥರ ಬೆಲ್ಲ ಕೇಳಿದ್ರೆ ಸಿಗ್ತಿರ್ಲಿಲ್ಲ. ಸಿಕ್ತಿತ್ತು, ಬಟ್ ಇದಕ್ಕಿಂತ ಕಾಸ್ಟ್ಲಿ ಬೆಲ್ಲ ಸಿಕ್ತಿತ್ತು. ಬಟ್ ಇದಷ್ಟು ರೇಟೂ ಕೂಡ ಅಲ್ಲ. ಮಾಮೂಲಿ ಬೆಲ್ಲ ತೊಗೊತೀವಲ್ವ, ಅದಕ್ಕಿಂತ ಒಂದು 5 ರೂಪಾಯಿನೇನು 10 ರೂಪಾಯಿ ಜಾಸ್ತಿ ಇರಬೇಕಷ್ಟೇ. ಬೆಟರ್ ಅಂತ ಅನ್ಕೊತೀನಿ. ಸ್ವೀಟ್ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಅರ್ಧ kg ಬೇಳೆಗೆ ಒಂದು ಅರ್ಧ kg ಬೆಲ್ಲ ಹಾಕ್ಕೊಂಡಿದ್ದೀನಿ. ನಾವು ಸ್ವೀಟ್ ಸ್ವಲ್ಪ ಜಾಸ್ತಿ ಇಷ್ಟಪಡ್ತೀವಿ. ಸ್ವಲ್ಪ ಸ್ವೀಟ್ ನಮಗೆ ಜಾಸ್ತಿ ಬೇಡ, ನಾರ್ಮಲ್ ಬೇಕು ಅನ್ನೋರು ಒಂದು ಅರ್ಧ kg ಬೇಳೆಗೆ ಒಂದು ಸ್ವಲ್ಪ ಕಡಿಮೆ ಮಾಡಿಕೊಂಡು ಹಾಕೋಬೋದು. ಒಂದು 50 ಗ್ರಾಮ್ 100 ಗ್ರಾಮ್ನಷ್ಟು ಕಡಿಮೆ ಮಾಡಿಕೊಂಡು ಹಾಕೋಬೋದು. ನೋಡಿ, ನನಗೆ ಡೈರೆಕ್ಟಾಗಿ ಬೆಲ್ಲ ಹಾಕಿದ್ದೀನಿ. ಇವಾಗ ಇದನ್ನ ಏನು ಮಾಡ್ತೀನಿ ಅಂದರೆ ಸಣ್ಣ ಉರಿಲಿ ಇಟ್ಬಿಟ್ಟು ಗ್ಯಾಸ್ ಇಟ್ಟೆ ಅಂತಂದರೆ ಬೇಳೆ ಬೆಲ್ಲ ಎಲ್ಲ ಹೊಂದ್ಕೊಂಡು ಬಿಡುತ್ತೆ. ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಮತ್ತು ಶುಂಠಿ ಪುಡಿನ ಹಾಕಿ ನಾನು ಗ್ಯಾಸ್ನ ಸಿಮ್ಮಲ್ಲಿ ಇಟ್ಕೊತೀನಿ. ಹಾಗೆ ಬೇಳೆ ಕಟ್ಟು ಕೂಡ ನೋಡಿ ಎಷ್ಟು ಮಂದಕ್ಕೆ ಬಂದಿದೆ, ಸಖತ್ತಾಗಿ ಬಂದಿದೆ. ಇನ್ನು ಸಾರಿಗೆ ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಿ. ತರಕಾರಿ ಎಲ್ಲ ಹೆಚ್ಕೋಬೇಕು, ಪಲ್ಯಕ್ಕೆ ಮತ್ತು ಕೋಸಂಬರಿಗೆಲ್ಲ ತರಕಾರಿ ಹೆಚ್ಕೋಬೇಕು. ಸೊ ನಾನು ವ್ಲಾಗ್ನ ಮಾಡ್ತಾ ಏನಾದರೂ ವಿಷಯ ಇದ್ದರೆ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಹೋಗ್ತೀನಿ. ಸೊ ನೀವು ಯಾರಾದರೂ ಒಳ್ಳೆ ಬೆಲ್ಲ ಬೇಕು ಅನ್ನೋರು ಈ ರೀತಿ ಅಜಿತಾ ಕೋಲ್ಹಾಪುರಿ ಜಾಗ್ರಿ ಯೂಸ್ ಮಾಡಿ. ಇದು ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ, ಬಟ್ ಬೆಲ್ಲ ಮಾಮೂಲಾಗಿ ತುಂಬ ಜನ ಬೆಲ್ಲನ ಮಕ್ಕಳು ತುಂಬ ಇಷ್ಟಪಡ್ತಾರೆ. ತುಂಬ ಮನೆಯಲ್ಲಿ ಬೆಲ್ಲ ತಿಂತಾರೂ ಕೂಡ. ಸೊ ಈ ಥರ ಒಳ್ಳೆ ಬೆಲ್ಲ ಯೂಸ್ ಮಾಡಿದ್ರೆ ಬೆಟರ್ ಅಂತ ಶೇರ್ ಮಾಡಿಕೊಂಡೆ ಅಷ್ಟೇ. ಬಟ್ ಇದು ಎಲ್ಲಿ ಇದೆಯೋ ಯಾವುದಿದು ನನಗೊಂದು ಗೊತ್ತಿಲ್ಲ. ಬಟ್ ಬೆಲ್ಲ ಚೆನ್ನಾಗಿದೆ, ಇಷ್ಟಂತೂ ಹೇಳಬಲ್ಲೆ. ಸೊ ಬೇಕು ಅಂದರೆ ಈ ಥರ ಬೆಲ್ಲ ಯೂಸ್ ಮಾಡಿ. ವಿತ್ ನ್ಯಾಚುರಲ್ ಮಿನರಲ್ಸ್ ಆ್ಯಂಡ್ ವಿಟಮಿನ್ಸ್ ಅಂತ ಇದೆ ಇದರಲ್ಲಿ. ಕ್ಲೀನ್ ಜಾಗ್ರಿ, ನಿಜವಾಗ್ಲೂ ಕ್ಲೀನ್ ಜಾಗ್ರಿನೇ. ಸೊ ಏನೇನು ಇದರಲ್ಲಿ ಇರಲ್ಲ. ಟೇಸ್ಟ್ ಅಂತೂ ಸಖತ್ತಾಗಿ, ನನಗಂತೂ ತುಂಬ ಇಷ್ಟ ಈ ಬೆಲ್ಲ. ಬಾಯಲ್ಲಿಟ್ಟರೆ ಕರಗೋಗುತ್ತೆ ಬೆಲ್ಲ, ಅಷ್ಟು ಚೆನ್ನಾಗಿದೆ ಇದು. ಸೊ ಬೈ ಮಾಡೋ ಹಾಗಿದ್ರೆ ಈ ಒಂದು ಬೆಲ್ಲನ ಬೈ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಇನ್ನು ಪಂಚಮಿ ಹಬ್ಬ ಕೂಡ ಬಂತು, ಉಂಡೆ ಕಟ್ಟಬೇಕು, ಅದಕ್ಕೆಲ್ಲದಕ್ಕೂ ಬೆಲ್ಲ ಬೇಕಲ್ವಾ. ಸೊ ಹಂಗಾಗಿ ಸ್ನೇಹಿತರೆ, ಈ ಮನೆಗೆ ಬಂದಾಗಿಂದ ನಮಗೆ ಮಳೆ ಗಾಳಿ ಬೀಸ್ತು ಅಂದರೆ ಈ ಸಮಸ್ಯೆ ಇದ್ದೇ ಇದೆ. ಸೊ ನೋಡಿ, ಕರೆಂಟ್ ತಾನೇ ಹೋಗುತ್ತೆ, ತಾನೇ ಬರುತ್ತೆ. ಅಲ್ಲೋಗ್ಬಿಟ್ಟು ಒಂದು ಉದ್ದಂತ ಕೋಲನ್ನ ತಂತಿಗೆ ಆನಿಸಿ ಬಂದರೆ ಬರುತ್ತೆ. ಅದು ಕೂಡ ಸಮ್ಟೈಮ್ ಹಿಂಗಾಡತ್ತೆ. ಇವಾಗ ಮಿಕ್ಸಿ ಅನ್ನೋದ ತಕ್ಷಣ ಕರೆಂಟ್ ಹೋಗುತ್ತೆ, ಮತ್ತು ಮಿಕ್ಸಿ ಆಫ್ ಆದ ತಕ್ಷಣ ಬರುತ್ತೆ. ನೋಡಿ, ಕೈ ಎರಡು ಇಲ್ಲೇ ಇದೆ. ಹೂರ್ಣ ರೆಡಿ ಮಾಡ್ತಾ ಇದ್ದು ಮಿನಿಮಮ್ ಅರ್ಧ ಗಂಟೆ ಆಯಿತು. ಅರ್ಧ kg ಹೂರ್ಣ ರೆಡಿ ಮಾಡೋದಕ್ಕೆ ಅರ್ಧ ಗಂಟೆ ಆಗಿದೆ. ಏನು ಮಾಡೋಣ, ಈ ಕರೆಂಟ್ ಹಿಂಗೆ ಆಡ್ತಾ ಇದೆ, ಹೋಗುತ್ತೆ ಬರುತ್ತೆ, ಹೋಗುತ್ತೆ ಬರುತ್ತೆ. ಇವಾಗ ಮಿಕ್ಸಿ ಆನ್ ಮಾಡಿದ್ರೆ ಹೋಗುತ್ತೆ. ಏನು ಮಾಡೋದು, ಒಂದು ಈ ಸಮಸ್ಯೆ. ಹೊಳಿಬೇಕಿತ್ತ ಅನಿಸ್ತಿದೆ. ನೋಡಿ, ಅಲ್ಲಿ ಸ್ವಿಚ್ ಇಲ್ಲೇ ಇದೆ ಲೈಟ್ದು. ಇಲ್ಲಿಗೆ ಅಡುಗೆ ತಯಾರಾಯಿತು. ಹೀರೆಕಾಯಿ ಪಲ್ಯ ಮಾಡಿದ್ದೀನಿ, ಕೋಸಂಬರಿ, ರೈಸು ಮತ್ತು ಸಾಂಬಾರು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಕುದೀತಾ ಇದೆ. ಚೆನ್ನಾಗಿ ಕುದೀಲಿ ಅಂತ ಕುದಿಸ್ತಾ ಇದ್ದೀನಿ. ನಮ್ಮ ಮನೇಲಿ ಹೋಳಿಗೆ ಸಾಂಬಾರು ಪ್ರಿಯರು ತುಂಬ ಜನ ಇದ್ದಾರೆ. ಸೊ ಅದು ನಮಗೆ 2 days 3 days ಆಗುತ್ತೆ. ಅಷ್ಟು ಇಷ್ಟಪಡ್ತಾರೆ ಹೋಳಿಗೆ ಸಾಂಬಾರನ್ನ. ನಾವು ಹೂರಣ ನೋಡಿ ಅರ್ಧ ಗಂಟೆಯಿಂದ ರುಬ್ಬಿದ್ರು ಕೂಡ ಹರಸ ಮಾಡಿ ಅರ್ಧ kg ಹೂರಣನ ಅರ್ಧ ಗಂಟೆ ರುಬ್ಬಿದಾಯಿತು. ಇನ್ನು ಕಲ್ಲು ಹಂಚು ಎಲ್ಲ ತೊಳೆದು ಇಟ್ಕೊಂಡಿದ್ದೀನಿ. ಇನ್ನು ಹೋಳಿಗೆ ಮಾಡ್ತಾ ಇರೋದು, ದೇವ್ರ ಪೂಜೆ ಮಾಡಿಕೊಂಡು ದೇವ್ರನ್ನ ಕಳಿಸ್ಬರ್ಬೇಕು, ಅಂದರೆ ಅಜ್ಜಿನ ಕಳಿಸ್ಬಿಟ್ಟು ಬರಬೇಕು. ಸೊ ಇಷ್ಟೆಲ್ಲ ಮಾಡೋ ಅಷ್ಟರಲ್ಲಿ 5:30 ಆಗುತ್ತೆ. ಅಷ್ಟರಲ್ಲಿ ಮಕ್ಕಳು ಕೂಡ ಬರ್ತಾರೆ, ಆಮೇಲೆ ಊಟ ಮಾಡೋದು. ಇನ್ನು ಸ್ನೇಹಿತರೆ, ಈ ಹೆಜ್ಜೆ ಹಬ್ಬನ ನಾವು ಅಮ್ಮ ಮನೇಲಿ ಸೆಲೆಬ್ರೇಷನ್ ಮಾಡಿಲ್ಲ. ಅಂದರೆ ನಮ್ಮೂರಲ್ಲಿ ಈ ಪದ್ಧತಿ ಇಲ್ಲ. ಇದನ್ನು ನಾವು ಗಂಡನ ಮನೆಗೆ ಬಂದ ಮೇಲೇ ಕೇಳಿದ್ದು.
ಅಂದರೆ ಮೊದಲನೇ ಆಷಾಢ ಬಂದುಬಿಟ್ಟು ನನ್ನ ಮದುವೆ ಆದಮೇಲೆ ಮೊದಲನೇ ಆಷಾಢ ಬಂದಾಗ ನಾನು ಅಮ್ಮ ಮನೆಯಲ್ಲೇ ಇದ್ದೆ. ಅದಾದಮೇಲೆ ನೆಕ್ಸ್ಟ್ ಇಯರು ನಾನು ಅತ್ತೆ ಮನೇಲಿ ಇರಲಿಲ್ಲ. ಆಲ್ರೆಡಿ ನಾವು ಡಿವೈಡ್ ಆಗಿಬಿಟ್ಟು ದಾವಣಗೆರೆಗೆ ಬಂದಿದ್ವಿ. ಇಲ್ಲಿ ಬಂದು ನನಗೊಂದು ಪಾಪು ಆದಮೇಲೆ ಅಕ್ಕಪಕ್ಕ ಮನೆಯವರೆಲ್ಲ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ಮಕ್ಕಳಿರೋ ಮನೆಯಲ್ಲಿ ಬಿಡಬಾರ್ದು, ಅಜ್ಜಿ ಹಬ್ಬ ಮಾಡು ಅಂತೇಳಿ. ನಾನು ಅತ್ತೆ ಮನೆಯಲ್ಲೂ ಕೂಡ ಆ ಪದ್ಧತಿ ಇತ್ತಲ್ವ ಅಂತೇಳ್ಬಿಟ್ಟು ನಾನು ಕೂಡ ಸರಿ ಅಂತೇಳಿ ಅಜ್ಜಿ ಹಬ್ಬ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ಅಜ್ಜಿ ಹಬ್ಬ ಮಾಡಿದಾಗ ನನಗೆ ಅಕ್ಕಪಕ್ಕ ಮನೇಲಿ ಹೇಳಿದ್ದು ದೇವ್ರ ನೈವೇದ್ಯಕ್ಕೆ ಪುಟ್ ಹೋಳ್ಗೆ ಮಾಡಬೇಕು ಅಂತೇಳಿ. ಅದು ನನಗೆ ಅವಾಗ ಕೇಳಬೇಕು ಅಂತ ಅನ್ನಿಸ್ಲಿಲ್ಲ ಮೈಂಡಲ್ಲಿ. ಸೊ ಯಾಕೆ ಪುಟ್ ಹೋಳ್ಗೆ ಮಾಡಬೇಕು ಅಂತೇಳಿ. ಬಟ್ 1 ವರ್ಷ 2 ವರ್ಷ ಕಳೆದ್ಮೇಲೆ ನನಗೆ ಅದು ಮೈಂಡಲ್ಲಿ ಬಂತು ಯಾಕೆ ಅಂತ. ಬಟ್ ಕೇಳಿದೆ, ಅದು ಪುಟ್ ಹೋಳಿಗೆ ದೇವಿಗೆ ಇಷ್ಟ ಅಂತೆ. ಸೊ ಹಂಗಾಗಿ ಯಾರು ಏನು ಮಾಡ್ತಿದ್ದೀರಿ ಇರೋದು ನಾನು ಒಬ್ಬಾಕಿ ಏಕಾಂಗಿ ಒಂಟು ಬಡಕಿ ಎಲ್ದಪ್ಪ ಆಗ್ಯಾವು ಇನ್ನೂ ಏನು ತಪ್ಪಾಗಬೇಕು ಹೇಳು. ಸಾಕು ಆಟ ಸಾಕ ತಿನ್ಕ ನಾ ಒಂದು ಮುಟ್ಟೋದಿಲ್ಲ ತಿನ್ಕ ಆಟ ಹುಳ ಹಾಕತ್ತಾನೆ. ನಮ್ಮ ಮನೆಯವ್ರಿಗೆ ಹೋಳಿಗೆ ದಪ್ಪ ಇರಬೇಕು. ನಾನಿಷ್ಟು ದಪ್ಪ ಮಾಡಲ್ಲ, ಆದರೆ ಇವತ್ತು ದಪ್ಪ ಮಾಡಿದ್ದೀನಿ. ಯಾಕೆಂದರೆ ನಿನ್ನೆನೇ ಕಂಡೀಷನ್ ಮಾಡಿದರು, ನಾಳೆ ಹೋಳಿಗೆ ಮಾಡೋದಿದ್ರೆ ದಪ್ಪ ಇರಬೇಕು, ಹಂಗಂದ್ರೆ ತಿಂತೀನಿ, ಇಲ್ಲಾಂದರೆ ನಾನು ತಿನ್ನಲ್ಲ ಅಂತೇಳಿ. ಸೊ ಅವ್ರಿಗೋಸ್ಕರ ದಪ್ಪ ಮಾಡಿದೆ. ನನಗೆ ಹೋಳಿಗೆ ತೆಳ್ಳಗಿರಬೇಕು, ಹಂಗಂದ್ರೆ ಇಷ್ಟ ಆಗುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಅವ್ರಿಗೆ ಹೆಂಗೆ ಇಷ್ಟ ಹಂಗೆ ಮಾಡಿಕೊಡ್ತೀನಿ. ಹಾಗೆ ಅಜ್ಜಿಗೆ ನೈವೇದ್ಯಕ್ಕೆ ಅಂತೇಳಿ ಒಂದು 5 ಪುಟ್ ಹೋಳಿಗೆ ಮಾಡಿಕೊಂಡೆ. ಇದಾದಮೇಲೆ ಮತ್ತೆ ಮಕ್ಕಳು ಒಬ್ಬಟ್ಟು ಮಾಡಿದ್ದೀನಿ ಅಂತಂದರೆ ಕೇಳ್ತಾರಲ್ಲ. ಸೊ ಹಂಗಾಗಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಒಬ್ಬಟ್ಟು ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಹೂರಣ ಅದೆಲ್ಲ ನಾನು ಬಿಟ್ಕೊಂಡಿದ್ದೀನಿ. ಇದಾದಮೇಲೆ ಅಜ್ಜಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ಅಜ್ಜಿ ಪೂಜೆಗೆ ಬಂದುಬಿಟ್ಟು ಒಂದು ಬಾಳೆದೆಲೆಯಲ್ಲಿ ಒಂದು ಸ್ವಲ್ಪ ಅಕ್ಕಿ ಹಾಕ್ಬಿಟ್ಟು ಅಜ್ಜಿ ಕುಡ್ಕಿ ಅಂತ ಹೇಳಿ ಸಿಗುತ್ತೆ ಒಂದು ಚಿಕ್ಕದು. ಸೊ ಆ ಕುಡಿಕೆ ಒಳಗಡೆ ದರ್ಬೆ, ಹಸಿರು ಬೇಳೆ ಮತ್ತು ಕುಂಕುಮ ಅದೆಲ್ಲ ಇರುತ್ತೆ. ಅದನ್ನೆಲ್ಲ ನಾವು ಆ ಮಡಿಕೆ ಒಳಗಡೆ ಹಾಕಬೇಕು. ಆ ಮಡಿಕೆ ಒಳಗಡೆ ಸ್ವಲ್ಪ ನೀರನ್ನು ಸಹ ತುಂಬಿಟ್ಕೊಂಡು ಆ ಕೊಟ್ಟಿರೋ ಪದಾರ್ಥಗಳನ್ನೆಲ್ಲ ಹಾಕಬೇಕು. ನಾವು ಮನೇಲಿ ಇರುವಂಥ ಅರಿಶಿನ, ವಿಭೂತಿ, ಕುಂಕುಮ ಅದನ್ನ ಯಾವುದನ್ನು ಬಳಸೋ ಹಾಗಿಲ್ಲ. ಅದರಲ್ಲಿ ಏನು ಒಂದು ಹಾಳಿಯಲ್ಲಿ ಕೊಟ್ಟಿರ್ತಾರಲ್ವ ಕುಂಕುಮ, ಅದನ್ನೇ ಬಳಸಬೇಕು. ಅದನ್ನೆಲ್ಲ ಇಟ್ಮೇಲೆ ದೇವಿಗೆ ತುಂಬಾ ಇಷ್ಟವಾಗಿದ್ದು ಅಂತಂದರೆ ಬೇವಿನ ಸೊಪ್ಪು. ನಿಮ್ಮ ಮನೇಲಿ ಒಂದು ಹೂವಿಲ್ಲ ಅಂದರೂ ಪರವಾಗಿಲ್ಲ, ಬೇವಿನ ಸೊಪ್ಪನ್ನು ತಂದು ನೀವು ಏರಿಸಿದ್ರೂ ಕೂಡ ಸಾಕಾಗುತ್ತೆ. ಹೂವಿದ್ರೆ ಹೂವಿಂದನೂ ಕೂಡ ನೀವು ಅಲಂಕಾರನ ಮಾಡ್ಕೋಬೋದು. ನಾನಿಲ್ಲಿ ಒಂದು ಸ್ವಲ್ಪ ಬೇವಿನ ಸೊಪ್ಪನ್ನು ತಂದಿದ್ದೆ. ಸೊ ಅದಕ್ಕೆ ಬೇವಿನ ಸೊಪ್ಪನ್ನು ಇಟ್ಬಿಟ್ಟು ಮತ್ತು ಹೂಗಳಿಂದ ಅಲಂಕಾರ ಕೂಡ ಮಾಡ್ಕೊತೀನಿ. ಪೂಜೆ ಎಲ್ಲ ಮುಗಿದ್ಮೇಲೆ ನಾವು ಮಾಡಿರೋಂಥ ಅಡುಗೆ ಏನಿರುತ್ತೆ ಅದನ್ನೆಲ್ಲ ನಾವು ಆ ಒಂದು ಕುಡಿಕೆ ಸುತ್ತರಿದು ಇಡಬೇಕಾಗುತ್ತೆ. ಅದಾದಮೇಲೆ ಎಲ್ಲಡಿಕೆ ಮತ್ತು ಬಾಳೆಹಣ್ಣು ಅದನ್ನೆಲ್ಲ ಹಾಕಬೇಕು. ಹಾಗೆ ನೀವು ಕುಡಿಕೆಗೆ ಅವರು ಕೊಟ್ಟಿರೋಂಥ ಪದಾರ್ಥ ಜೊತೆ ಅಂದರೆ ದರ್ಬೆ, ಬಳೆ, ಅರಿಶಿನ, ಕುಂಕುಮದ ಜೊತೆ ₹1 ಅಥವಾ ₹2 ಕಾಯಿನ್ ಕೂಡ ಹಾಕಬೇಕಾಗತ್ತೆ. ಆನಂತರ ಉದ್ದಿನ ಕಡ್ಡಿನ ಬಾಳೆಹಣ್ಣಿಗೆ ಸಿಗಿಸ್ಕೊಂಡು ಇದನ್ನು ತಗೊಂಡು ಹೋಗಿ ಬೇವಿನ ಮರ ಅಥವಾ ಬನ್ನಿ ಮರಕ್ಕೆ ಇದನ್ನು ಕಳಿಸೋ ಪದ್ಧತಿ ಇದೆ. ಇದನ್ನು ನಾವು ಅಜ್ಜಿ ಕಳಿಸೋ ಪದ್ಧತಿ ಅಂತ ಹೇಳ್ತೀವಿ. ಇದನ್ನು ತಗೊಂಡು ಹೋಗುವಾಗ ಮಾತಾಡಬಾರ್ದು ಮತ್ತು ಹಿಂದೆ ಮುಂದೆ ನೋಡಬಾರ್ದು. ಆಮೇಲೆ ಅದನ್ನು ಪೂಜೆ ಮಾಡಿದ್ಮೇಲೆ ಜಾಸ್ತಿ ಹೊತ್ತು ಕೂಡ ಮನೇಲಿ ಇಟ್ಕೋಬಾರ್ದು. ಸೊ ಪೂಜೆ ಮಾಡಿದ ತಕ್ಷಣ ನಾವು ಮನಸ್ಸಲ್ಲಿ ಕೋರಿಕೆ ಏನಿರುತ್ತೆ ಸೊ ಅದನ್ನು ಕೇಳ್ಕೊಂಡ್ಬಿಟ್ಟು ತೊಗೊಂಡೋಗ್ಬಿಟ್ಟು ಅಜ್ಜಿನ ಕಳಿಸ್ಬಿಟ್ಟು ಬರ್ತೀವಿ. ನಾನು ಕೂಡ ಅಜ್ಜಿನ ಕಳಿಸ್ಬಿಟ್ಟು ಬಂದೆ. ಸೊ ಇವಾಗ ಟೈಮ್ ಜಸ್ಟ್ 5:30 ಆಗಿರೋದ್ರಿಂದ 6:30 ತನಕ ಕೂಡ ಟೈಮ್ ಇರುತ್ತೆ. ಸೊ ಇನ್ನು ತುಂಬ ಜನ ಕಳಿಸೋರು ಇರ್ತಾರೆ. ಹಾಗೆ ಸ್ನೇಹಿತರೆ, ವಿಡಿಯೋ ಮಾಡುವಾಗ ನಂದು ಟ್ರೈಪೋಡು ಮುರಿದೋಗ್ಬಿಡ್ತು. ಸೊ ನಮ್ಮ ಮನೆಯವ್ರು ಬಂದುಬಿಟ್ಟು ಈ ಹಗ್ಗನ ಕಟ್ಟಿ ಹೆಂಗೆಂಗೋ ವಿಡಿಯೋ ಮಾಡಿದರು. ನಾನು ದೇವ್ರನ್ನ ಕಳ್ಸೋಕೆ ಹೋದಾಗ ನಮ್ಮ ಮನೆಯವ್ರಿಗೆ ಐಡಿಯಾ ಬಂದಿದ್ದು, ನಂದು ಇನ್ನೊಂದು ಟ್ರೈಪೋಡ್ ಇತ್ತು. ಸೊ ಅದನ್ನು ಇದಕ್ಕೆ ಅಟ್ಯಾಚ್ ಮಾಡಿ ಇಟ್ಟಿದ್ದಾರೆ. ನಾವು ವಿಡಿಯೋ ಮಾಡುವಾಗ ಇದು ನಮ್ಗೆ ಮೈಂಡಿಗೆ ಬರಲೇ ಇಲ್ಲ, ಯಾಕೆಂದರೆ ಸೊ ಅಜ್ಜಿನ ಕಳಿಸೋ ಒಂದು ಇದರಲ್ಲಿ ಇದ್ವಲ್ವ. ಸೊ ಹಂಗಾಗಿ ಹಾಗೆ ನೀವು ವಿಡಿಯೋದಲ್ಲಿ ಕೇಳಿಸ್ಕೊಂಡ್ರಲ್ವ. ಸೊ ನಾವು ಹೋಳಿಗೆ ತೆಳ್ಳಗದವು ತಿನ್ನಲ್ಲ ಅಂತ ಹೇಳಿದರು. ನಾನು ಬರೋ ಅಷ್ಟರಲ್ಲಿ ಹೋಳಿಗೆನೇ ಖಾಲಿಯಾಗಿ ಹೋಗಿತ್ತು. ಸೊ ಇನ್ನೊಂದು ಸ್ವಲ್ಪ ಹೂರಣ ಮತ್ತು ಹಿಟ್ಟು ಎಲ್ಲ ಮಿಕ್ಕಿದೆ, ಹೋಳಿಗೆ ಮಾಡ್ಕೊತೀನಿ. ಹಾಗೆ ಸ್ನೇಹಿತರೆ, ಇದ್ರ ಜೊತೆ ಇವತ್ತಿನ ವ್ಲಾಗ್ ಕೂಡ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು, ಬಾಯ್.